लक्ष्मीनिवासनिलयं विलीनविलयं निधाय हृदिवीरम् आत्मानुशासनमहं पक्षे मोक्षाय भव्यानाम्. ಯಾವ ಸಂಸಾರದ ಪ್ರಯತ್ನ ಇದೆ ಅದಂತೂ ತುಂಬ ಅಧಿಕ ಪ್ರಮಾಣದಲ್ಲಿ ನಡೀತಾ ಇದೆ. ಆದರೆ ಸಂಸಾರದ ಪ್ರಯತ್ನ ಎಲ್ಲ ನಿರರ್ಥಕ ಇದೆ ಅನ್ನೋದು ತಿಳಿತಾ ಇಲ್ಲ. ಯಾಕೆ ನಿರರ್ಥಕ ಇದೆ? 46ನೇ ಪದ್ಯದಲ್ಲಿ ಏನು ಹೇಳಿದ್ರು? ಯತ್ರ ಸಧರ್ಮ ಯತ್ರ ನ ಅಧರ್ಮ. वही धर्म है जहाँ पर अधर्म नहीं है. तो फिर प्रश्न आಯಿತು, ಅಧರ್ಮ ಎಲ್ಲಿದೆ? 47ನೇ ಪದ್ಯದಲ್ಲಿ ತೋರಿಸಿದ್ರು, ವಿಷಯ ಲೋಲ ವಿಚಾರ ಶೂನ್ಯ. ಯಾವ ವ್ಯಕ್ತಿ ಪಂಚೇಂದ್ರಿಯ ವಿಷಯಗಳಲ್ಲಿ ಲಂಪಟ ಇದ್ದಾನೆ, ಅವನಂತೂ ವಿಚಾರ ಶೂನ್ಯನಿದ್ದಾನೆ. ಅದೇ ಅಧರ್ಮ ಇದೆ. विचार शून्य होने से बड़ा क्या अधर्म हो सकता है? ಜೀವಿಯ ಯಾವ ಸ್ವಭಾವ ಇದೆ, ವಿಚಾರ ಶೂನ್ಯನಾಗ್ಬಿಟ್ರೆ ಅತಿ ದೊಡ್ಡ ಅಪರಾಧ ಅಂತೂ ಇಲ್ಲೇ ಆಯಿತು. ತೋ ವಿಚಾರ ಶೂನ್ಯ ಆಗೋದು ಅಧರ್ಮ ಇದೆ. ಎಲ್ಲಿ ಅಧರ್ಮ ಇದೆ ಅಲ್ಲಿ ಧರ್ಮ ಇಲ್ಲ. ವಿಚಾರ ಶೂನ್ಯ ಯಾಕಾಗ್ತಾನೆ? ಇವನು ವಿಚಾರ ಯಾಕೆ ಬರೋದಿಲ್ಲ ಹೇಳಿದ್ರು? ವಿಷಯ ಲೋಲ, ಪಂಚೇಂದ್ರಿಯ ವಿಷಯಗಳಲ್ಲಿ ತನ್ಮಯನಾಗಿದ್ದಾನೆ, ಆಸಕ್ತನಾಗಿದ್ದಾನೆ. ಪುನಃ ಶಿಷ್ಯನಿಗೆ ಅರ್ಥ ಆಗಲಿಲ್ಲ. ಸ್ವಲ್ಪ ಕಠೋರವಾಗಿ ಹೇಳ್ತಾರೆ, ಯಾವ ವಿಷಯ ಆಸಕ್ತಿ ಇದೆ, ಪಂಚೇಂದ್ರಿಯ ವಿಷಯಗಳ ಭೋಗಾಸಕ್ತಿ ಇದೆ, ಇದು ಎಷ್ಟು ದಿನಗಳವರೆಗೆ ನಡೆಯೋದಿದೆ? ನೀನೇನು ನಿನ್ನನ್ನು ರಕ್ಷಣೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೀಯಾ? ಇದು ಎಷ್ಟು ದಿನ ನಡೆಯೋದಿದೆ? बचा करके अंतिम रूप से क्या बचा लोगे? ऐसा तो मात्र करता क्या है? ಮಾಡ್ತಾ ಇರೋದೇನು? ಮಾಡ್ತಾ ಇರೋದು ಮಾತ್ರ ಸಂಕಲ್ಪ ವಿಕಲ್ಪ. ಉಳಿಯೋದಂತೂ ಏನೂ ಇಲ್ಲ. ಏನು ಉಳಿಯೋದಿದೆ? ಚಿಕ್ಕಂದಿನಿಂದ ಇಲ್ಲಿವರೆಗೆ ನಾವೆಲ್ಲ ಉಳಿಸ್ಕೊಂಡೇ ಬರ್ತಾ ಇದ್ದೀವಿ. ಖರ್ಚು ಮಾಡ್ತಾ ಇಲ್ಲ ಏನು. ಮಾತ್ರ ಧನ ಮಾತ್ರ ಅಲ್ಲ, ಎಲ್ಲವನ್ನೂ ಉಳಿಸ್ಕೊಂಡು ಬರ್ತಿದ್ದಾನೆ ಇವನು. ಇವನ ದೇಹ, ಇವನ ಇಂದ್ರಿಯಗಳು, ಇವನ ಸಂಬಂಧಗಳು, ಇವನ ಬಾಹ್ಯ ಪರಿಗ್ರಹ, ಇವನ ಭಾವನೆಗಳು, ಆಸೆಗಳು ಎಲ್ಲವನ್ನೂ ಉಳಿಸ್ಕೊಂಡು, ರಕ್ಷಣೆ ಮಾಡಿಕೊಂಡು, ಜೋಪಾನ ಮಾಡಿಕೊಂಡು, ಪೋಷಣೆ ಮಾಡಿಕೊಂಡು ಬರ್ತಾ ಇದ್ದಾನೆ. ऐसा जैसे कभी ये खत्म ही नहीं होगा. ಹಿಂಗೆ ಉಳಿಸ್ತಾ ಇದ್ದಾನೆ, ಎಂದು ನಾಶನೇ ಆಗೋದಿಲ್ಲ, ಹಂಗೆ ಉಳಿಸ್ತಾ ಇದ್ದಾನೆ. ಆಚಾರ್ಯರು ಕೇಳ್ತಾ ಇದ್ದಾರೆ, ನೀನು ಉಳಿಸಿ ಇಲ್ಲಿವರೆಗೆ ಏನು ಉಳಿದಿದೆ? क्या बचा आज तक? कुछ बचा? हाँ बचा ना. बोले क्या बचा? तुम्हारे संकल्प और विकल्प. ನಿನ್ನ ಸಂಕಲ್ಪ ವಿಕಲ್ಪಗಳು ಮಾತ್ರ ಅನಾದಿ ಕಾಲದಿಂದ ಹೆಂಗಿದೆ ಹಂಗೆ ಇದೆ. ಅನಾದಿ ಭವಗಳಲ್ಲಿ ಜಿಸ್ ಭವ ಮೇ ಭಿ ಗಯೆ, ಯಾವುದೇ ರೀತಿಯಾದ ಅವಸ್ಥೆ ಇದ್ರೂ ಸಂಕಲ್ಪ ವಿಕಲ್ಪಗಳಂತೂ ಸಮಾನವಾಗಿದೆ. ಅದರಲ್ಲೇನು ವ್ಯತ್ಯಾಸ ಆಗಿಲ್ಲ. ಸಂಕಲ್ಪ ವಿಕಲ್ಪಗಳ ವಸ್ತುಗಳು ಬದಲಾಗ್ಬೋದು, ಸಂಕಲ್ಪ ವಿಕಲ್ಪಗಳ ವಿಷಯ ಬದಲಾಗ್ಬೋದು, ಆದರೆ ಸಂಕಲ್ಪ ವಿಕಲ್ಪ ಬದಲಾಗೋದಿಲ್ಲ. क्यों? कि संकल्प विकल्प कहते ही उसको है जो एक के बाद एक उत्पन्न ही होता जाता है. संकल्प आदमेಲೆ विकल्प आदमेಲೆ संकल्प ಅಂದ್ರೆ ಏನು? जानते हो संकल्प विकल्प का अर्थ? यहाँ आचार्य ने बताया. क्या बताया? देखो श्लोक ಏನು ಹೇಳ್ತಾರೆ? ಇದಂ ಇಷ್ಟಂ ಇದಂ ಅನಿಷ್ಟಂ.
ಇದರ ಅರ್ಥ ಏನು? ಸಂಕಲ್ಪ ವಿಕಲ್ಪ. ಪ್ರತಿ ಸಮಯ ನಮ್ಮ ಹತ್ರ ಒಂದು ಸಂಕಲ್ಪ, ಅದಕ್ಕೆ ವಿರುದ್ಧವಾಗಿ ಒಂದು ವಿಕಲ್ಪ ಇರುತ್ತೆ. ಇದರ ಹೆಸರೇನು? ಸಂಕಲ್ಪ ವಿಕಲ್ಪ. ಒಮ್ಮೆ ಜೀವ ಇದನ್ನ ಇಷ್ಟ ಅಂತಾನೆ तो ಸಂಕಲ್ಪ ಉತ್ಪತ್ತಿ ಆಯಿತು. बोले संकल्प कहाँ से उत्पन्न होता है? ನಮಗೇನು ಸಂಕಲ್ಪ ಆಗುತ್ತೆ, ಆ ಸಂಕಲ್ಪ ಎಲ್ಲಿಂದ ಉತ್ಪತ್ತಿ ಆಗುತ್ತೆ? तो ಅದರ ಮೂಲದಲ್ಲಿದೆ ಇಷ್ಟ ಬುದ್ಧಿ, उसको बोलते हैं राग बुद्धि. तो ರಾಗ ಉತ್ಪನ್ನ ಆಯಿತು, ಸಂಕಲ್ಪ ಆಯಿತು. ಆದರೆ ಸಮಸ್ಯೆ ಏನಿದೆ? ಪ್ರಪಂಚ ಎಲ್ಲ ಹೇಳುತ್ತಲ್ಲ ನಮಗೆ, ಏನು ಹೇಳುತ್ತೆ? ಒಳ್ಳೇದೊಳ್ಳೇದನ್ನು ಮಾಡು, ಪ್ರೀತಿ ಮಾಡು, ದ್ವೇಷ ಮಾಡಬೇಡ. तो आचार्य ಏನು ಹೇಳ್ತಾ ಇದ್ದಾರೆ? नहीं ऐसा होता नहीं. आचार्य क्या कहते हैं? तुम किसी से मात्र प्रेम नहीं कर सकते, तुम्हें प्रेम करना हो तो द्वेष करना पड़ेगा. ये साथ में बोनस में मिलेगा. ಯಾಕೆ? बोले ನನಗೆ ಒಂದು ವಸ್ತು ಇಷ್ಟ ಇದೆ, ಇದರ ಅರ್ಥನೇ ಇನ್ನೊಂದು ವಸ್ತು ಅನಿಷ್ಟ ಇದೆ. ಮಾರ್ಕೆಟಲ್ಲಿ ಹೋಗ್ತೀವಿ, ಬಟ್ಟೆ ಅಂಗಡಿಯ ಒಂದು 10 ಬಟ್ಟೆ ತೋರಿಸ್ತಾನೆ, ಅದರಲ್ಲಿ ಒಂದನ್ನ ಚೂಸ್ ಮಾಡ್ತೀವಿ. ಇದರ ಅರ್ಥ ಏನು? कि ಬೇರೆದೆಲ್ಲ. तो इष्ट का अर्थ ही होता है अनिष्ट है कुछ. ನಮಗೇನಾಗ್ಬಿಡುತ್ತೆ? ಭ್ರಮೆ ಆಗ್ಬಿಡುತ್ತೆ. ಯಾವಾಗ ನಾವು ಇಷ್ಟ ಅಂತೀವಿ, ನಮಗನ್ಸುತ್ತೆ ನಾವು ತುಂಬ ಪುಣ್ಯ ಮಾಡ್ತಾ ಇದ್ದೀವಿ, ತುಂಬ ಉತ್ತಮ ಕೆಲಸ ಮಾಡ್ತಾ ಇದ್ದೀವಿ. जब भी संकल्प उठता है ना, तो ये ಪ್ರಪಂಚ, ಈ ಸಮಾಜ ಆ ಸಂಕಲ್ಪವನ್ನ ತುಂಬ ವೈಭವೀಕರಿಸುತ್ತೆ. कि देखो ಎಂತ ಸಂಕಲ್ಪ ಮಾಡಿದಾನೆ. अरे संकल्प का अर्थ ही होता है विकल्प है. ಒಬ್ಬ ವ್ಯಕ್ತಿ ಇಷ್ಟ ಅಂತ ಇದ್ದಾನೆ, ಇದರ ಅರ್ಥನೇ ಅನಿಷ್ಟ ಇದೆ. ನಮಗೇನಾದ್ರೂ ಅನಿಷ್ಟ ಬೇಕಾ, ಬೇಡದೆ ಆಗಿದ್ದಿದ್ರೆ ಅಲ್ಲ, ಇಷ್ಟನು ಬಿಟ್ಬಿಡು. ಹಮ್ ಉಲ್ಟಾ ಕರ್ತೆ. ಯಾರಿಗೆ ದುಃಖ ಬೇಡ ಆಗಿದೆ ಅವನೇನ್ ಮಾಡಬೇಕು? ऐसी तो है, जिसको दुख चाहिए नहीं चाहिए वो अपना सुख छोड़े. ಸುಖ ಬೇಕಾಗಿದೆ ಅಂದ್ರೆ ದುಃಖ ನಿಯಮದಿಂದ ಸಿಗುತ್ತೆ. ಕ್ಯೂಂಕಿ ಸುಖದ ಜೊತೆಗೆ ದುಃಖ ಸತತವಾಗಿ ಬರುತ್ತೆ. ಯಾರಿಗೆ ತನ್ನ ಕೊರತೆಗಳನ್ನು, ದುರ್ಬಲತೆಗಳನ್ನು ಬಿಡೋದಿದೆ, ಅವನೇನ್ ಮಾಡಬೇಕು? ಎಲ್ಲೆಲ್ಲಿಂದ ಶಕ್ತಿ ಬರ್ತಾ ಇದೆ ಅದನ್ನು ಬಿಡು. ನಿನ್ನ ದುರ್ಬಲತೆಗಳೇ ನಿನ್ನ ಶಕ್ತಿ ಆಗ್ಬಿಡುತ್ತೆ. ಆಚಾರ್ಯ ಹೇಳ್ತಾ ಇದ್ದಾರೆ, ನೀನು ಇಷ್ಟ ಅನ್ನೋ ಒಂದು ಶಬ್ದ ಇದೆಯಲ್ಲ, ಇದರಲ್ಲಿ ನಮ್ಮ ಇಡೀ ಜೀವನ ಇದೆ, संपूर्ण जीवन. जैसे ही तुमने इष्ट बोला, तुमने अपने लिए नरक खड़ा कर दिया. अब वो नरक हो गया. ಇಷ್ಟ ಅಂತ ನಾನು ಹೇಳಿದ ತಕ್ಷಣನೇ ಅದೇನಾಗ್ಬಿಡುತ್ತೆ? ಈಗ ನರಕ ಆಗ್ಬಿಡುತ್ತೆ ಅದು. ಯಾಕೆ? मैंने कितनी बार बोला था, ಹಿಂದೆ ನಮ್ಮ ಭೂತಕಾಲದಲ್ಲಿ, ಯಾಕೆ ಮುಂದಿನ ಜೀವನ ಅಂತೂ ಗೊತ್ತಿಲ್ಲ ನಮಗೆ, ಭೂತಕಾಲ ಗೊತ್ತಿದೆಯಲ್ಲ. ಹಿಂದೆ ಭೂತಕಾಲದಲ್ಲಿ ಯಾವ ಯಾವ ವಸ್ತುಗಳನ್ನು ಇಷ್ಟ ಅಂತ ಮನೆಗೆ ತಗೊಂಬಂದಿದ್ದೆ, ಅದೆಲ್ಲ ಏನಾಗೋಯ್ತು? ಉತ್ಸವ ಅನಿಷ್ಟ ಹೋಗ್ಯಾನ. ಯಾವ ಯಾವ ಸಂಬಂಧಗಳನ್ನು ಇಷ್ಟ ಅಂತ ತಗೊಂಬಂದಿದ್ದೆ, ಆ ಎಲ್ಲವುಗಳೇನಾಗ್ಬಿಡ್ತು? ಅನಿಷ್ಟ ಆಗ್ಬಿಡ್ತು. ಇಷ್ಟೇ ಯಾಕೆ? ಯಾವ ನನ್ನ ದೇಹವನ್ನು ನಾನು ಇಷ್ಟ ಅಂತ ಇದ್ದೆ, ಅದೇ ಸ್ವಲ್ಪ ಕಾಲದಲ್ಲಿ ನನಗೆ ಅನಿಷ್ಟ ಆಗ್ಬಿಡುತ್ತೆ. तो इसका अर्थ क्या? ಇದರ ಅರ್ಥ ವ್ಯಕ್ತಿ ವಾಸ್ತವವನ್ನು ನೋಡಲಿಕ್ಕೆ ತಯಾರಿಲ್ಲ. ವಾಸ್ತವ ನೋಡಲಿಕ್ಕೆ ಎಲ್ಲೋ ಹೆದರಿಕೆ ಇದೆ, ನಮಗೆ ಎಲ್ಲೋ ಭಯ ಇದೆ. ನಿಜವಾದ ಸ್ಥಿತಿ ಹೇಗಿದೆ ಹಾಗೆ ನೋಡ್ಲಿಕ್ಕೆ ತಯಾರಿಲ್ಲ. ವಸ್ತು ಸ್ಥಿತಿ ಕ್ಯಾ ಹೇ? ವಸ್ತು ಸ್ಥಿತಿ ಏನಿದೆ? ಏನು ಹೇಳ್ತಿದ್ರೆ? ಜ್ವಾಲಾಭೀಷಣ ಜಾಠರಾ ನಲಮುಖೆ. ವಸ್ತುಸ್ಥಿತಿ ಅಂತೂ ಇದಿದೆ. ಏನು?
ಯಾವ ವಸ್ತು ನಿನಗೆ ಇವಾಗ ಇದೆ ಅಂತ ಕಾಣಿಸ್ತಾ ಇದೆ, ಅದು ಇನ್ನೊಂದು ಕ್ಷಣದಲ್ಲಿ ಜಠರಾಗ್ನಿಯಲ್ಲಿ ಸುಟ್ಟು ಭಸ್ಮ ಆಗುತ್ತೆ. वो भस्म होने वाला, ये वस्तु स्थिति है. लेकिन हम देखते नहीं. ನಾವು ಯಾವಾಗ ನೋಡ್ತೀವಿ, ಯಾವಾಗ ಹೆಂಗೆ ನೋಡ್ತೀವಿ, ಇದು ಶಾಶ್ವತ ಇದೆ. ಯಾವಾಗ ನೋಡ್ತೀವಿ, ನಾವು ಹೆಂಗೆ ನೋಡ್ತೀವಿ, ಇದು ನನ್ನ ಜೊತೆಗೆ ನನ್ನ ಪ್ರಕಾರವಾಗಿ ಅನಂತ ಕಾಲ ಇರೋದಿದೆ. ऐसे होता नहीं. तो ವಸ್ತು ಸ್ಥಿತಿ ಅಂತೂ ಪ್ರತಿ ಸಮಯ ವಸ್ತುಗಳು ಬದಲಾಗ್ತಾ ಇದೆ. ತಮ್ಮ ತಮ್ಮ ಉತ್ಪಾದ ವ್ಯಯದಲ್ಲಿ ಪ್ರತಿ ಸಮಯ ನಿರತ ಆಗಿವೆ ವಸ್ತುಗಳು. ಹಾಗೆ ಜೀವ ಕೂಡ ತನ್ನ ಉತ್ಪಾದ ವ್ಯಯದಲ್ಲೇ ಇದ್ದಾನೆ. ಎಲ್ಲಿ ಜನ್ಮ ಆಗಿದೆ ಅಲ್ಲಿ ನಿಶ್ಚಿತವಾಗಿ ಮರಣ ಇದೆ. ಹಾಗಾದ್ರೆ ಯಾರಿಗೆ ಮರಣ ಬೇಕಾಗಿಲ್ಲ ಅವ್ರೇನ್ ಮಾಡಬೇಕು? ಕೆಲ जन्म नहीं ले, और यदि जन्म लिया है तो क्या करें? ಮುಂದೆ ಭಕ್ತಾಮೃತದಲ್ಲಿ ಸ್ತೋತ್ರ ಬರೋದಿದೆ ಶ್ಲೋಕ. ಸ್ತ್ರೀಣಾಂ ಶತಾನಿ ಶತಶೋ ಜನಯಂತಿ ಪುತ್ರಾನ್ ನಾನ್ಯಾಸುತ ತದುಪಮಂ ಜನನೀ ಪ್ರಸೂತ. ಮಾನೆ ನೂರಾರು ಸಹಸ್ರಾರು ಮಾತೆಯರು ಸಹಸ್ರಾರು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಆದರೆ ನಾನ್ಯಾಸುತ ತದುಪಮಂ ಜನನೀ ಪ್ರಸೂತ. ಯಾಕೆ ಇಂತಹ ಮಗು ಯಾಕೆ ಶ್ರೇಷ್ಠ ಇದೆ? ಬೋಲೆ ಇನ್ನೊಂದು ಸಲಿ ಜನ್ಮ ಪಡೆಯೋದಿಲ್ಲ, और एक बार जन्म नहीं होगा. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶ್ಲೋಕದ ಉಪದೇಶ ಇದೆ, ಯಾರಿಗೆ ಮರಣ ಆಗುವ ಭಯ ಇದೆ ಅವನು ಜೀವಂತವಾಗಿರುವಾಗಲೇ ಮುಕ್ತ ಆಗು. ಯಾರು ಜೀವನವಿದ್ದಾಗಲೇ ಮುಕ್ತ ಆಗ್ತಾನೆ ಅವನು ಅಮರ ಆಗ್ಬಿಡ್ತಾನೆ. ಯಾರಿಗೆ ಜೀವನ ಇರುವವರೆಗೂ ಮುಕ್ತ ಆಕಾಶದಲ್ಲಿ ಹಾರಾಡ್ತಾ ಇರ್ತಾನೆ ಅವನು ಜೀವನ ಮಾಡ್ತಾನೆ. ಉಳಿದವರಿಗೆ ಜೀವನ ಸಿಗೋದಿಲ್ಲ. ಬಾಕಿयों को जीवन नसीब नहीं होता. क्यों? वो तो बंधन में. ಸತತವಾಗಿ ಮರಣ ಭಯ ಇದೆಯಲ್ಲ. ಮರಣ ಭಯ ಮನೆ ಕ್ಯಾ? ಮರಣ ಭಯ ಅಂದ್ರೆ ಸತತವಾಗಿ ಒಂದಲ್ಲ ಒಂದು ವಸ್ತು ವ್ಯಕ್ತಿ ಸಂಬಂಧಗಳ ವಿನಾಶ ಆಗೋ ಭಯ. ಎಲ್ಲೇನಾದ್ರೂ ನನ್ನಿಂದ ಬಿಟ್ಟು ಹೋಗುತ್ತೆ, ಎಲ್ಲೇನಾದ್ರೂ ಕಳ್ಕೊಂಡ್ಬಿಡ್ತೀನಿ, ಎಲ್ಲೇನಾದ್ರೂ ಲಾಸ್ ಆಗ್ಬಿಡುತ್ತೆ, ಈ ಭಯ ಇದಂತೂ ಸತತವಾಗಿದೆಯಲ್ಲ. ಇದಕ್ಕೆ ಭಯ ಅಂತ ಕರೀತಾರೆ, ಇದಕ್ಕೆ ಮರಣ ಅಂತ ಕರೀತಾರೆ. ಇದನ್ನು ಹೊರತುಪಡಿಸಿ ಏನು ಮರಣ ಇರೋದಿಲ್ಲ. ಸಮಾಜ ಯಾವುದಕ್ಕೆ ಮರಣ ಅಂತ ಕರೆಯುತ್ತೆ ಅದಂತೂ ವಾಸ್ತವಿಕವಾಗಿ ಇಲ್ವೇ ಇಲ್ಲ. ಬೈ ಮರಣ ಆದ್ಮೇಲೆ ಜೀವ ಎಲ್ಲಿದ್ದಾನೆ? ಮರಣವನ್ನು ಅನುಭವಿಸೋಕ್ಕೆ ಜೀವನೇ ಇಲ್ಲ. ವಾಸ್ತವಿಕ ಮರಣ ಅಂತೂ ಪ್ರತಿ ಸಮಯ ನಡೀತಾ ಇದೆ. ಮತ್ತೆ ಈ ಮರಣದಿಂದ ಯಾರು ಮುಕ್ತ ಆಗಿದ್ದಾನೆ ಅವನಿಗೆ ಮರಣ ಇಲ್ಲ. ಇಸ್ಲಿಯೇ ಗ್ರಂಥಗಳಲ್ಲಿ ಹೇಳ್ತಾರೆ ಸಮ್ಯಕ್ ದೃಷ್ಟಿಗೆ ಮರಣ ಇಲ್ಲ. ಮರಣ ಇಲ್ಲ ಅಂದ್ರೆ ಏನು? ದೇಹ ಅಂತೂ ವಿನಾಶ ಆಗುತ್ತೆ, ಆದರೆ ಸ್ವಭಾವದಿಂದ ಯಾವತ್ತೂ ಅವನ ಮರಣ ಆಗೋದಿಲ್ಲ. ಮುಕ್ತ ಆಗ್ಬಿಟ್ಟಿದ್ದಾನೆ. ಆ ವಿಷಯದ ಚರ್ಚೆ ನಡೀತಾ ಇದೆ. 48ನೇ ಶ್ಲೋಕ. ಸಂಕಲ್ಪೇದಮನಿಷ್ಟಮಿಷ್ಟಮಿದಮ ಇಜ್ಞಾತಯಾಥಾತ್ಮ್ಯಕೋ ಬಾಹ್ಯೇ ವಸ್ತುನಿ ಕಿಂ ವೃಥೈವ ಗಮಯ. ಬಾಹ್ಯೇ ವಸ್ತುನಿ ಕಿಂ ವೃಥೈವ ಗಮಯ. ಸ್ಯಾಸಜ್ಜ ಕಾಲಂ ಮುಹುಃ ಶಾಂತಿ ಅಂತಃ ಶಾಂತಿಮುಪೈಹಿ ಯಾವದದಯ. ಅಂತಃ ಶಾಂತಿಮುಪೈಹಿ ಯಾವದದಯ.
ಪ್ರಾಪ್ತಾಂತಕ ಪ್ರಸ್ಫುರ ಜ್ವಾಲಾ ಭೀಷಣ ಜಾಠರಾನಲ ಮುಖೇ ಭಸ್ಮೀ ಭವೇ ನೋ ಭವಾನ್. तो ಮುಂದೆ 49ನೇ ಶ್ಲೋಕ. ಈಗೇನು ಹೇಳೋರಿದ್ದಾರೆ ಕಿ ಯಾವ ಸಂಸಾರ ಸಾಗರ ಇದೆ ಇದನ್ನು ಪಾರು ಮಾಡೋದೇ ಮನುಷ್ಯ ಭವದ ಮೂಲ ಧ್ಯೇಯ ಇದೆ. ಒಂದು ಕಡೆಗೆ ಜೀವನದ ಗುರಿ, ಇನ್ನೊಂದು ಕಡೆಗೆ ಆ ಗುರಿಯನ್ನು ಮುಟ್ಟುವಂತಹ ಮಾರ್ಗ. एक तरफ मंजिल और दूसरी तरफ मार्ग, ऐसी दो वस्तु है. तो ಪ್ರಮುಖವಾಗಿ ಎರಡು ವಸ್ತುಗಳಿಲ್ಲದೆ ಯಾರೂ ಜೀವನ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದು ಜೀವನದಲ್ಲಿ ಒಂದು ಮಾರ್ಗ ಇದೆ, ಇನ್ನೊಂದು ಡೆಸ್ಟಿನಿ, ಗಂತವ್ಯ ಇದೆ. ಪ್ರತಿಯೊಬ್ಬ ತನಗೆ ಆದ ಒಂದು ಗುರಿಯನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ये बात अलग है कि ಪ್ರತಿಯೊಬ್ಬರ ಗುರಿಗಳು ಬೇರೆ ಬೇರೆ ಇದೆ. ಅನಾದಿ ಕಾಲದಿಂದ ನಮಗೆ ಅನಾದಿ ಕಾಲದಿಂದ ಅನಿರೀಕ್ಷಿತವಾಗಿ ಸಿಕ್ಕಂತಹ ಗುರಿ ಏನು? ಕಿ ಪರಿಗ್ರಹ ಸಂಗ್ರಹಕರು, ಪರಿಗ್ರಹ ಸಂಜ್ಞಾ. ಇದೇನಿದೆ, ಇದು ಅನಾದಿ ಕಾಲದಿಂದ ಜೀವಿಗಳಿಗೆ ಸಿಕ್ಕಂತಹ ಗುರಿ ಇದೆ. ಜನ್ಮ से ही ऐसा लक्ष्य है जीव का. जन्म से ही जीव क्या करता है? बोले संग्रह करो. ಜನ್ಮ ಆದ ತಕ್ಷಣದಿಂದ ಮರಣದವರೆಗೆ ಅವನ ಅಜ್ಞಾನ ಅವಸ್ಥೆಯಲ್ಲಿ ಇರೋ ತನಕನೂ ಅವನ ಜೀವನದ ಗುರಿ ಇದೆ ಸಂಗ್ರಹಕರು. ಅದು ಯಾವುದೇ ಜೀವ ಆಗಿರ್ಬೋದು, ಏಕೇಂದ್ರಿಯದಿಂದ ಪಂಚೇಂದ್ರಿಯದವರೆಗೆ ಪ್ರತಿಯೊಂದು ಜೀವನದ ಅನಪೇಕ್ಷಿತ ಗುರಿ ಇದೆ ಸಂಗ್ರಹ ಮಾಡು. ಯಾವಾಗ ಜ್ಞಾನೋದಯ ಆಗುತ್ತೆ ಆವಾಗ ಆಚಾರ್ಯರ ಮಾತು ಅರ್ಥ ಆಗುತ್ತೆ. ಆಚಾರ್ಯರು ಜೀವನದ ಗುರಿ ಹೇಳ್ತಾ ಇದ್ದಾರೆ. ಏನು ಗುರಿ ಇದೆ? ಬೋಲೆ ಜೀವನದ ಮೂಲ ಗುರಿ ಇದೆ ಮುಕ್ತ ಆಗೋದು. ತಿರ್ಯಂಚ ಪ್ರಾಣಿ ಇದೆ, ತಿರ್ಯಂಚ ಪ್ರಾಣಿಗೆ ಆಹಾರ ಸಿಕ್ಕರೆ ಅದಕ್ಕೆ ಜೀವನ ಸಾರ್ಥಕ ಇದೆ, ಉಸ್ಕೋ ಅವ್ರ ಕುಚ್ ನೀ चाहिए. ಆದರೆ ಮನುಷ್ಯನ ಜ್ಞಾನ ಶಕ್ತಿ ಬೆಳೆದಿದೆ, ಮನುಷ್ಯನಿಗೆ ಆಹಾರ ಮಾತ್ರ ಕೊಟ್ಟರೆ ಅವನು ಸಮಾಧಾನವಾಗಿರ್ತಾನೇನು? कौन ऐसा व्यक्ति है जिसको मात्र आहार दिया जाए और वो समाधान? ಯಾರು ಕೂರೋದಿಲ್ಲ. ಯಾಕೆ? ಮನುಷ್ಯನ ಜ್ಞಾನ ಶಕ್ತಿ ಜಾಸ್ತಿ ಇದೆ. ಅವನಿಗೇನು ಬೇಕಾಗಿದೆ? ಬೋಲಿ ಏನೇನು ಬಂಧನಗಳಿಟ್ಟಿದೆ ಅದರಿಂದ ಮುಕ್ತಿ ಬೇಕಾಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇಲ್ಲಿ ಸಿದ್ಧಗತಿಯ ಚರ್ಚೆ ಮಾಡ್ತಾ ಇಲ್ಲ. ಅದಂತೂ ಸ್ವಾಭಾವಿಕವಾಗಿ ಯಾವಾಗಾಗುತ್ತೆ. ಇಲ್ಲಂತೂ ಜೀವನ ಮುಕ್ತಿಯ ಚರ್ಚೆ ಇದೆ. ಮುಕ್ತವಾಗಿ ಜೀವನ ಮಾಡ್ತಿದೆಯೇನು ಅದನ್ನು ಹೇಳ್ತಿದ್ದಾರೆ. देखो आयातोस्यति दूरमंग परवा नाशासरीत प्रेरितः किं नावैषि ननु त्वमेव नितरा मेनां तरीतुं क्षमः स्वातन्त्र्यं व्रजयासि तीरमचिरा स्वातन्त्र्यं व्रजस्यासि तीरमचिरा नो चेदुरान्तान्तक ग्राहव्यात गभीरवक्त्रविषमे मध्ये भवाब्धिर्भवे
को मध्य भवाब्देहे भवे, ಮಧ್ಯೆ ಸಂಸಾರ ಸಾಗರದ ಮಧ್ಯದಲ್ಲಿ ಭವೇತ್ ಅಲ್ಲಿಗೆ ಹೋಗ್ಬಿಡ್ತೀಯ ನೀನು. ಹೆಂಗೆ देखो अंग आशा सरित प्रेरित. अंग ಅಂದ್ರೆ अंग का अर्थ होता है जीव. ದ್ರವ್ಯ ಸಂಗ್ರಹದಲ್ಲಿ ಓದಿದ್ವಿ 10 ಪ್ರಾಣಗಳು, ಅದರಲ್ಲಿ अंग ಅಂತ ಕರೀತಾರೆ ಪ್ರಾಣಗಳಿಗೆ. तो अंग माने प्राण जीव है ना. तो अंग परवान, परवान परतंत्र आगता, ಡಿಪೆಂಡೆಂಟ್ ಆಗುತ್ತಾ, ಪರಾಧೀನನಾಗುತ್ತಾ. ಏನಾಗುತ್ತೆ? ಆಶಾ ಸರಿತ್ ಪ್ರೇರಿತ, ಆಸೆ ಎಂಬ ನದಿಯಿಂದ ಪ್ರೇರಿತನಾಗಿ, ಆಶಾರೂಪಿ ನದಿ ಸೆ ಪ್ರೇರಿತ ಹೋಕರ್ಕೆ ಏನಂತಾನೆ? ಅತಿ ದೂರಂ ತುಂಬಾ ದೂರ ಇರುವಂತಹ, ಆಯಾತಃ ಸಿ ಬಂದ್ಬಿಟ್ಟಿದ್ದಾನೆ, ತುಂಬಾ ದೂರ ಬಂದ್ಬಿಟ್ಟಿದ್ದಾನೆ. ಹೆಂಗ್ ಬಂದ್ಬಿಟ್ಟಿದ್ದಾನೆ? ಆಸೆ ಎಂಬ ನದಿಯ ಪ್ರೇರಣೆಯಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದಾನೆ. ಸಿಕ್ಕೆ ಅರ್ಥ ಮಾಡೋಣ. ಈಗ ಶಬ್ದ ಅರ್ಥ ನೋಡೋಣ. ನನು ಕಿಮ್ನ ಕೆ ನಿನಗೆ ಅವೈಷಿ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಏನಾಂ ತರೀತುಂ ನಿತರಾಂ ಸ್ವಾತಂತ್ರ್ಯಂ ವೃಜ. ಈ ನದಿಯನ್ನ ತರೀತುಂ ಪಾರು ಮಾಡಲಿಕ್ಕೆ, ನಿತರಾಂ ಸತತವಾಗಿ, ಸಾಮರ್ಥ್ಯ ಇದೆ. ಹಾಗಾಗಿ ಸ್ವಾತಂತ್ರ್ಯಂ ವ್ರಜ, ಸ್ವತಂತ್ರನಾಗು. ಅದರಿಂದ ಏನಾಗುತ್ತೆ? ಅಚಿರಾತ್ ತಕ್ಷಣ, ಶೀಘ್ರದಲ್ಲೇ, ತೀರಂ ಯಾಸಿ, ತೀರಂ ಯಾಸಿ ದಡವನ್ನ ಸೇರುತ್ತೀಯಾ. ನೋಚೇತ್ ಇಲ್ಲ ಅಂದ್ರೆ ಏನಾಗುತ್ತೆ? ದುರಂತಾಂತಕ ಗ್ರಾಹ ವ್ಯಾತ್ತ ಗಭೀರ ವಕ್ತ್ರ ವಿಷಮೆ. ದುರಾಂತಕ ತುಂಬಾ ಕಠೋರವಾದಂತಹ, ಯಾರು? ಅಂತಕ. ಅಂತಕ ಅಂದ್ರೆ ಮೃತ್ಯು, ಯಮ. ಅಂತಕ, ಅಂತಕ ಅಂದ್ರೆ ಅಂತ ಕರ್ನೆ ವಾಲ, ಸಮಾಪ್ತಿ ಮಾಡುವಂತವನು ಅಂತಕ. ಅಂತಕ ಅಂದ್ರೆ ಯಮ, ಮೃತ್ಯು, ಮರಣ. ದುರಾಂತಕ ಅತ್ಯಂತ ಕಠೋರವಾದ ಮರಣವೆಂಬ ಏನು? ವ್ಯಾತ್ತ ಗಭೀರ, ಮೊಸಳೆ, ಮಗರ್ಮಚ್ಚ. ಮಗರ್ಗೆ ಏನ್ ಹೇಳ್ತಾರೆ? ಗಭೀರ ವಕ್ತ್ರ ವಿಷಮೆ. ಗಭೀರ ತುಂಬಾ ಆಳವಾದಂತಹ, ವಕ್ತ್ರ, ವಕ್ತ್ರ ಅಂದ್ರೆ ಭಕ್ತಾಮೃತದಲ್ಲಿ ಬಂದಿತ್ತಲ್ಲ, ವಕ್ತ್ರಂ ಕೊತೆ ಸುರ ನರೋರಗ ನೇತ್ರಹಾರಿ. ವಕ್ತ್ರ ಅಂದ್ರೆ ಮುಖ. ವಕ್ತ್ರೇ ಏನ್ ಹೇಳ್ತಿದ್ದಾರೆ? ವಿಷಮೆ, ಆ ತುಂಬಾ ಆಳವಾದ ಮುಖದಲ್ಲಿ ಏನಾಗ್ತೀಯ? ಭವಾಬ್ದೆ, ಸಂಸಾರ ಸಾಗರದ ಮಧ್ಯದಲ್ಲಿ ಭವೇ, ಅಲ್ಲಿಗೆ ಹೋಗ್ಬಿಡ್ತೀಯ. ಸಾಮಾನ್ಯವಾಗಿ ಏನು ಅರ್ಥ ಹೇಳ್ತಾ ಇದ್ದಾರೆ? ಕಿ ಪ್ರಾಣಿಗಳಿಗೆ, ಪ್ರಾಣಿ ಅಂದ್ರೆ ಯಾರು? ಪ್ರಾಣಿ ಅಂದ್ರೆ ಸಮಸ್ತ ಜೀವಿಗಳು. ಜೀವಿಗಳು ಅಂದ್ರೆ ಪಂಚೇಂದ್ರಿಯ, ಸನ್ನಿ ಪಂಚೇಂದ್ರಿಯ ಜೀವಿಗಳು. ಇವ್ರಿಗೇನು ಹೇಳ್ತಾ ಇದ್ದಾರೆ? बोले आशा सरित प्रेरित अति दूरम आयासी आयातः. ಆಸೆ ಎಂಬ ನದಿಯ ಪ್ರೇರಣೆಯಿಂದ. ನದಿ ನೋಡಿದ್ರೆ ಹೆಂಗಿರುತ್ತೆ? ನದಿ ಹೆಂಗಿರುತ್ತೆ? ಸಮझो कि ನದಿ बह रही है, ನದಿ ಹರಿತಾ ಇದೆ. ಅದರಲ್ಲಿ ಒಂದು ಬಾಟಲ್ ಎಸೆದ್ವಿ, ಏನಾಗುತ್ತೆ? ಹರ್ಕೊಂಡು 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 ಮುಂದೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ದೂರ ಹೊರಟೋಗುತ್ತೆ. ಹಾಗೆ ಆ ನದಿಗೆ ಪ್ರೇರಣೆ ಯಾರು ಕೊಡ್ತಾ ಇದ್ದಾರೆ ಮುಂದೆ ಹೋಗ್ಲಿಕ್ಕೆ? प्रेरणा कौन देता है? कोई नहीं, नदी का बहना ही प्रेरणा है. ನದಿ ಹರಿತಾ ಇದೆಯಲ್ಲ, ಆ ಹರಿವೇ ಅದಕ್ಕೆ ಪ್ರೇರಣೆ ಇದೆ, ಅದು ಕರ್ಕೊಂಡು ಹೋಗುತ್ತೆ. ಹಾಗೇನೆ ಈ ವ್ಯಕ್ತಿ ಕೂಡ ಭವಾಂತರಗಳಿಂದ ತುಂಬಾ ದೂರ ಬಂದ್ಬಿಟ್ಟಿದ್ದಾನೆ. ಕಿತ್ನಾ ದೂರ ಆಯಾ ಯೇ ವಿಚಾರ ತಗೋರು, ಕಿತ್ನಾ ದೂರ ಆಯಾ. ದೂರದ ಅರ್ಥ ಏನು ಇಲ್ಲಿ? ದೂರ ಮನೆ ಕ್ಯಾ? ತನ್ನ ಸ್ವಭಾವದಿಂದ ಎಷ್ಟು ದೂರ ಬಂದ್ಬಿಟ್ಟಿದ್ದಾನೆ.
ತನ್ನ ಅಮೂರ್ತಿಕ ಲೋಕದಿಂದ, ಜ್ಞಾನಾತ್ಮಕ ಲೋಕದಿಂದ, ತನ್ನ ಸ್ವಭಾವದಿಂದ ಎಷ್ಟು ದೂರ ಬಂದ್ಬಿಟ್ಟಿದ್ದೀವಿ ನಾವು. ನಮಗೆ ಸ್ವಭಾವದ ಅರಿವೇ ಇಲ್ಲ. ತುಂಬಾ ದೂರ ಬಂದ್ಬಿಟ್ಟಿದ್ದಾನೆ. ಹೆಂಗೆ ದೂರ ಬಂದ್ಬಿಟ್ಟಿದ್ದಾನೆ? ಸಮಜೋ ನದಿ ಕರ್ನಾಟಕದಿಂದ ಹರ್ಕೊಂಡು ತಮಿಳುನಾಡಿಗೆ ಹೋಗ್ಬಿಡ್ತು. ಹಾಗೆ ಅಮೂರ್ತಿಕ ಲೋಕದಿಂದ ಇವನು ಮೂರ್ತಿಕ ಲೋಕಕ್ಕೆ ಬಂದಿದ್ದಾನೆ. ಚೈತನ್ಯದಿಂದ ದೇಹಕ್ಕೆ ಬಂದಿದ್ದಾನೆ. ಅಂದ್ರೆ ಬಿಲ್ಕುಲ್ ಫಾರಿನ್, ಅಬ್ರೋಡ್ಗೆ ಹೋಗ್ಬಿಟ್ಟಿದ್ದಾನೆ. ಇದು ದೂಸರಾ ಹಿ ಲೋಕ. ಭಾರತವನ್ನು ಬಿಟ್ಟು ವಿದೇಶಕ್ಕೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಅತಿ ದೂರಂ ಆಯಾತಃ, ತುಂಬಾ ದೂರ ಬಂದ್ಬಿಟ್ಟಿದ್ದಾನೆ. ತುಂಬಾ ದೂರ. ಎಷ್ಟು ದೂರ ಬಂದ್ಬಿಟ್ಟಿದ್ದೀವಿ ಅನ್ನೋ ಅರಿವೇ ಇಲ್ಲ ನಮಗೆ. ಕಿತನಾ ದೂರ ಆಯ್. ಇಷ್ಟು ದೂರ ಜರ್ನಿ ಮಾಡಲಿಕ್ಕೆ ಪ್ರೇರಣೆ ಯಾರು ಕೊಟ್ಟರು ನಿನಗೆ? ಗಾಡಿ ಯಾರು ಕೊಟ್ಟರು? ಪೆಟ್ರೋಲ್ ಯಾರು ಹಾಕಿದ್ರು? ಖರ್ಚಾರು ನೋಡ್ಕೊಂಡ್ರು? ಬೋಲೆ ಆಶಾ ಏನೇ ಆಶಾ ಸರಿತ್ ಪ್ರೇರಿತ. ಆಸೆ ಎಂಬ ನದಿ. ನದಿ ಹೇಗೆ ಸತತವಾಗಿ ಹರಿತಾ ಇದೆ, ಹಾಗೆ ಆಸೆ ಎಂಬ ನದಿ ಸತತವಾಗಿ ಹರಿತಾ ಇದೆ. ಕಲ್ಪನಾ ಕರು, ನಮ್ಮ ಮನಸ್ಸಲ್ಲಿ ಆಸೆ ಎಂಬ ನದಿ ಪ್ರತಿ ಸಮಯ ಹರಿತಾ ಇದೆ. ಅದಕ್ಕೆ ಸಂಕಲ್ಪ ವಿಕಲ್ಪ ಅಂತಾರೆ. ಆಸೆ ಒಂದು ಪ್ರಕಾರದಿರುತ್ತೇನು? ನಾನು ಎಷ್ಟಲ್ಲಿ ಹೇಳಿದ್ದೀನಿ, ಆಸೆ ಅನ್ನೋದು ಬಹುವಚನ. ಈ ಪ್ಲೂರಲ್ है, एक नहीं होता. ಜೀವಕ್ಕೆ ಭ್ರಮೆ ಆಗುತ್ತೆ कि ಒಂದು ಆಸೆ ಇದೆ. ऐसा जीव को, प्रत्येक जीव को ಭ್ರಮೆ. ಪ್ರತಿಯೊಂದು ಜೀವಕ್ಕೆ ಅವನಿಗೇನನ್ಸುತ್ತೆ, ಇದೊಂದು ಹಳ್ಳ ಇದೆ, ಇದೊಂದು ಹೊಂಡ ಇದೆ. ನೈ, ಇದು ಹೇಗಿದೆ? ನದಿ ತರ ಪ್ರತಿ ಸಮಯ ಹರಿತಾ ಇದೆ. ಒಂದು ಆಸೆ ಹುಟ್ಟುತ್ತೆ, ಮನುಷ್ಯ ಅಂತಾನೆ ಪೂರ್ತಿ ಆಗುತ್ತೆ. ಯಾಕೆ? ಒಂದೇ ಇದೆ, ಪೂರ್ತಿ ಆಗ್ಬಿಡುತ್ತೆ. ಪೂರ್ತಿ ಆದ್ಮೇಲೆ ನಾನು ಮುಕ್ತ ಆಗ್ಬಿಡ್ತೀನಿ. ಸಮಾಜ ಮೇ ಪ್ರತ್ಯೇಕ ವ್ಯಕ್ತಿ ಕ್ಯಾ कहता है? ಪ್ರತಿಯೊಬ್ಬ ವ್ಯಕ್ತಿ ಹೇಳ್ತಾನೆ ಮುಕ್ತ ಆಗೋದಿದೆ. ಬೋಲ್ತಾ ಹಿ नहीं बोलता? ಶಬ್ದ ಅಲಗ್ ಅಲಗ್ ಹೋ ಸಕ್ತೆ. ನನಗಂತೂ ಬಿಡುಗಡೆ ಆಗೋದಿದೆ, ನನಗಂತೂ ಸಾಕಾಗಿದೆ, ಬಿಟ್ಬಿಡೋನಿದ್ದೀನಿ, ನನಗಂತೂ ಸ್ವಾಧೀನತೆ ಬೇಕಾಗಿದೆ. ಬಟ್ ಅದ್ರ ಜೊತೆಗೆ ಏನು ಹೇಳ್ತಾನೆ? ಇದೆಲ್ಲ ಮಾಡಿಬಿಟ್ರೆ ನಾನು ಮುಕ್ತ ಆಗ್ಬಿಡ್ತೀನಿ. जैसे बोले बच्चों की शादी हो गई ना, फिर तो मैं मुक्त हूं. मुक्त कैसे हो जाओगे? ಯಾಕೆ? ಬೋಲೆ ಆಸೆ ಎಂಬ ನದಿ ಸಮುದ್ರವನ್ನ ಸೇರೋ ತನಕ ಹರಿಯೋದನ್ನ ಬಿಡೋದಿಲ್ಲ. ಅದು ಹರಿತಾನೆ ಇರುತ್ತೆ. ಎಲ್ಲಿವರೆಗೆ ಹರಿಯುತ್ತೆ? ಸಮುದ್ರ ಸಿಗೋ ತನಕನೂ ಹರಿಯುತ್ತೆ. अच्छा समुद्र मिला तब क्या होगा? तब नदी का अस्तित्व ही मिट जाएगा. ನದಿಯ ಅಸ್ತಿತ್ವನೇ ಹಾಳಾಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ತೋ ನದಿಯಲ್ಲಿ ಹರಿಯುವ ವಸ್ತುಗಳೇನಾಗುತ್ತೆ? ಬೋಲೆ ದೊಡ್ಡ ದೊಡ್ಡ ಮೊಸಳೆಗಳಿದೆ ಸಮುದ್ರದಲ್ಲಿ. ತೋ ಸಮುದ್ರದ ಮಧ್ಯದಲ್ಲಿ ಹೋಗ್ಬಿಟ್ಟು ಆ ಆಳವಾದ ಮೊಸಳೆಯ ಮುಖದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತಾನೆ. ಸಣ್ಣ ಏನು ಹೇಳ್ತಾ ಇದ್ದಾರೆ? ಒಂದು ನದಿ ಹರಿತಾ ಇದೆ, ನದಿಯ ಮಧ್ಯದಲ್ಲಿ ಇವನು ಬಿದ್ದುಬಿಟ್ಟಿದ್ದಾನೆ. ತೋ ಹರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ತನಕ ಸಮುದ್ರ ಬರೋದಿಲ್ಲ, ಅಲ್ಲಿ ತನಕನೂ ಹೋಗ್ತಾ ಇದ್ದಾನೆ. ಸಮುದ್ರ ಬಂದ ಮೇಲಂತೂ ಬದುಕೋ ಯಾವುದೇ ಸಾಧ್ಯತೆಗಳಿಲ್ಲ. ಏಕ್ ಬಾರ್ ನದಿ ಸಮುದ್ರ में चली गई तो अब नदी का नामो निशान मिट जाएगा. ಅದರಲ್ಲಿ ಎಷ್ಟೇ ಸಿಹಿಯಾದ ನೀರಿರಲಿ, ಅದರದ್ದು ಎಷ್ಟೇ ಗುಣಗಳಿರಲಿ, ಎಲ್ಲ ನಾಶ ಆಗ್ಬಿಡುತ್ತೆ. ಯಾಕೆ? ಸಮುದ್ರದಲ್ಲಿ ಸೇರ್ಕೊಂಡ್ಬಿಡ್ತು. ಯಾ ಸಮುದ್ರ ಹೇ ಏಕೆಂದ್ರಿ ಪರ್ಯಾಯ. ठीक है ना? तो ನದಿ ಇದೆ ಆಸೆಗಳು. ठीक है ना? ಭೂಮಿ ಇದೆ ಜೀವ. तो ಭೂಮಿಯ ಮೇಲೆ ಆಸೆಗಳೆಂಬ ನದಿ ಹರಿತಾ ಇದೆ. तो ನದಿ ಹರಿತಾ ಮಧ್ಯದಲ್ಲಿ ಏನಾದ್ರು ನದಿಗೆ ಆಸರೆ ಸಿಕ್ಕಿಬಿಟ್ರೆ, तो ನದಿ ಏನ್ ಮಾಡುತ್ತೆ?
ತನ್ನದೇ ಆದಂತಹ ಒಂದು ಪರಿಧಿಯನ್ನು ಕಟ್ಕೊಂಡ್ಬಿಡುತ್ತೆ. अपनी परिधि बनाती है नदी तो वहां रुक जाती है थोड़ी देर, बहुत उफान करके नहीं बह रही हो तो रुक जाती है, तो ಅಲ್ಲಿ ನೀರು ನಿಂತು ಬಿಡುತ್ತೆ ಸ್ವಲ್ಪ, ಇಲ್ಲ ಅಂದ್ರೆ. ಹಾಗೆ ಆಚಾರ್ಯ ಏನು ಹೇಳ್ತಾ ಇದ್ದಾರೆ, ಕಿಂ ನ ಅವೈಷಿ, ನಿನಗೆ ಗೊತ್ತಿಲ್ವೇನು? ಏನು ಗೊತ್ತಿಲ್ಲ? ಕಿ ತ್ವಮೇವ ನಿತರಂ ಏನಾಂ ತರೀತುಂ ಕ್ಷಮಃ, ಕಿ ನೀನೇ ನಿತರಾಂ ಸತತವಾಗಿ ತರೀತುಂ ಕ್ಷಮಃ, ಇದನ್ನ ಪಾರು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆಯಾ. ಯಾವುದನ್ನ? ಈ ಆಸೆ ಎಂಬ ನದಿಯನ್ನ ಪಾರು ಮಾಡುವ ಸಾಮರ್ಥ್ಯ ನಿನ್ನೊಳಗಡೆ ಇದೆ, ನಿಂಗೆ ಗೊತ್ತಿಲ್ವೇನು? ಆಚಾರ್ಯರು ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ? ऐसे लगता है जैसे ಪ್ರತಿಯೊಬ್ಬ ಜೀವ ಏನು ನಾವು ಒಪ್ಕೊಂಡ್ಬಿಟ್ಟಿದ್ದಾನೆ कि ಮುಕ್ತ ಆಗೋದಂತೂ ಸಾಧ್ಯ ಇಲ್ಲ, ಜೈಸೆ ಧರ್ಮ ಮಾಡೋದಂತೂ ಸಾಧ್ಯ ಇಲ್ಲ, ಪಂಚಮ ಕಾಲದಲ್ಲಂತೂ ಧರ್ಮ ಮಾಡೋದು ಅಸಾಧ್ಯ ಇದೆ. ऐसा ಪ್ರತಿಯೊಂದು ಜೀವ ಒಪ್ಕೊಂಡ್ಬಿಟ್ಟಿದ್ದಾನೆ. ಆಚಾರ್ಯ ಹೇಳ್ತಾರೆ, ಈ ಸಂಸಾರ ಸಾಗರವನ್ನ ಪಾರು ಮಾಡೋ ಶಕ್ತಿ ನಿನ್ನಲ್ಲಿದೆ, ಇದು ನಿಂಗೆ ಗೊತ್ತಿಲ್ವೇನು? ನಿನ್ನಲ್ಲಿ ಅಂದ್ರೆ ಕಿ ಪ್ರತಿಯೊಂದು ಜೀವಿಯಲ್ಲಿ ಇದನ್ನ ಪಾರು ಮಾಡೋ ಶಕ್ತಿ ಇದೆ. ಅಚ್ಚಾ, ಸಂಸಾರ ನದಿ ಅಂದ್ರೆ ಯಾವುದು? ಆಸೆ ಎಂಬ ನದಿ. ನಾವೆಲ್ಲರೂ ಏನು ಹೇಳ್ತೀವಿ? ಬೋಲೆ ಆಸೆಗಳಂತೂ ಹುಟ್ಟುತ್ತೆ, ಅದನ್ನಂತೂ ಬಿಡಕ್ಕಾಗೋದಿಲ್ಲ. ಆಸೆ ಅಂತೂ ಪೂರ್ತಿ ಮಾಡಲೇಬೇಕಾಗುತ್ತೆ. ऐसे तो लगता है, समझो ಮನಸ್ಸಲ್ಲಿ ಒಂದು ಆಸೆ ಹುಟ್ಟಿತು, ಪ್ರಸಿದ್ಧಿ ಪಡೆಯೋ ಆಸೆ, ಅಥವಾ ಮನಸ್ಸಲ್ಲಿ ಒಂದು ಆಸೆ ಹುಟ್ಟಿತು ಕಿ ಇಂಥ ಕೆಲಸ ಮಾಡಬೇಕು ಅಂತ, ಅಥವಾ ಅನೇಕ ಪ್ರಕಾರದ ಆಸೆಗಳಿದೆ. तो ಜೀವಕ್ಕೆ ಏನನ್ಸುತ್ತೆ? ಇದನ್ನ ಪೂರ್ತಿ ಮಾಡಿದ್ರೆ ನಾನು ಮುಕ್ತ ಆಗ್ಬಿಡ್ತೀನಿ, ನಂಗೆ ಸಮಾಧಾನ ಸಿಗುತ್ತೆ, ನನಗೆ ಶಾಂತಿ ಸಿಗುತ್ತೆ, ನನಗೆ ಮುಕ್ತಿ ಸಿಗುತ್ತೆ. ಆಚಾರ್ಯ ಹೇಳ್ತಾರೆ, ನೈ, ನೀ ಎಲ್ಲಿವರೆಗೆ ನದಿಯಲ್ಲಿದೆಯಾ ಅಲ್ಲಿವರೆಗೆ ಸಮುದ್ರ ಸೇರೋ ಅಪಾಯ ಇದೆ. ಏನು ಮಾಡು? ನದಿಯನ್ನೇ ಪಾರು ಮಾಡಿಬಿಡು, ಆಸೆಗಳಿಂದನೇ ಅತೀತ ಆಗ್ಬಿಡು. ಆಸೆಗಳಿಂದನೇ ಅತೀತ ಆಗಲಿಲ್ಲ ಅಂದರೆ ನದಿ ಪಾರು ಮಾಡೋದಿಲ್ಲ, ನೀನು ಸಮುದ್ರದಲ್ಲಿ ಹೋಗಿ ಸಿಕ್ಕಾಕೋತೀಯ. ಆದರೆ ಮುಖ್ಯ ವಿಷಯ ಏನಿದೆ ಕಿ ಪಾರು ಮಾಡುವ ಸಾಮರ್ಥ್ಯ ಪ್ರತಿಯೊಂದು ಜೀವಿಯಲ್ಲಿದೆ. ನಂಗೆ ಸುಮಾರು ಜನ ಹೇಳ್ತಾರೆ ಕಿ ನೀವು 15-20 ವರ್ಷದಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೀರಿ, ನಿಮ್ಗೆ ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗೋದಿಲ್ಲ. ನಿಮ್ಮಲ್ಲಿ ಶಕ್ತಿ ಇದೆ, ಮಾಡ್ತೀರಿ ನೀವು, ನಮ್ಮಲ್ಲಿ ಶಕ್ತಿ ಇಲ್ಲ. ನಿಮಗೆ ಬುದ್ಧಿ ಇದೆ, ಮಾಡ್ತೀರಿ, ನಮ್ಮಲ್ಲಿ ಬುದ್ಧಿ ಇಲ್ಲ. ನಿಮಗೇನು ಸಮಸ್ಯೆ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀರಿ, ನಮಗೆ ತುಂಬ ಸಮಸ್ಯೆಗಳಿದೆ. ಕ್ಯೂ? ಇವ್ರಿಗೆ ಬೇರೆಯವ್ರ ಸಮಸ್ಯೆಗಳಂತೂ ಕಾಣಿಸೋದಿಲ್ವಲ್ಲ. ಏನು ಹೇಳ್ತಾನೆ ಕಿ ನಿಮಗೇನು ಸಮಸ್ಯೆನೇ ಇಲ್ಲ, ಅದಕ್ಕೆ ಮಾಡ್ತಿದ್ದೀರಿ, ನಮಗೆ ತುಂಬ ಸಮಸ್ಯೆಗಳಿದೆ, ಏನು ಮಾಡೋದು? तो मैं कहता हूं ऐसा जीवन बनाया क्यों तुमने अपना? क्यों बनाते हो? आवश्यकता क्या है? ಯಾವ ಭಯ ಇದೆ ಜೀವಕ್ಕೆ? ಆಚಾರ್ಯ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಜೀವಿಯಲ್ಲಿ ಸಾಮರ್ಥ್ಯ ಇದೆ. ಪ್ರತ್ಯೇಕ ಜೀವ ಜಿನ ಧರ್ಮದ ಅತಿ ದೊಡ್ಡ ವಿಶೇಷತೆ ಇದೆ. ತೀರ್ಥಂಕರರು ನೀಡಿದ ಪ್ರಥಮ ಮಹತ್ವಪೂರ್ಣ ಉಪದೇಶ ಇದೆ ಇದು, ಕಿ ಪ್ರತಿಯೊಂದು ಜೀವಿಯಲ್ಲಿ ಸಾಮರ್ಥ್ಯ ಇದೆ. ಪ್ರತಿಯೊಂದು ಜೀವಿಯಲ್ಲಿ ಸಾಮರ್ಥ್ಯ ಇಲ್ಲದೆ ಹೋಗಿದ್ದಿದ್ರೆ ನಿಗೋಧದಿಂದ ಬಂದಂತಹ ಜೀವ ತೀರ್ಥಂಕರಾಗ್ಲಿಕ್ಕೆ ಹೆಂಗ್ ಸಾಧ್ಯ ಇತ್ತು? ಮೂಲ ಮೋಕ್ಷಕ್ಕೆ ಚಲ ಜಾತ. ಪ್ರತಿಯೊಂದು ಜೀವಿಯಲ್ಲಿ ಸಾಮರ್ಥ್ಯ ಇದೆ. ನಮಗನ್ಸತ್ತೆ ನಾನಂತೂ ನನ್ನ ಆಸೆ ಬಿಡಕ್ಕಾಗೋದಿಲ್ಲ. ಆಸೆಗಳನ್ನು ಬಿಡಕ್ಕೆ ಹೇಳ್ತಾ ಇಲ್ಲ ಇಲ್ಲಿ ವಿಶೇಷ ವಿಷಯ ಹೇಳ್ತಾ ಇದ್ದಾರೆ. ಆಸೆ ಎಂಬ ನದಿಯನ್ನ ಪಾರು ಮಾಡಕ್ಕೆ ಹೇಳ್ತಾ ಇದ್ದಾರೆ, ಬಿಡಕ್ಕೆ ಹೇಳ್ತಾ ಇಲ್ಲ. ಪಾರು ಮಾಡೋಕ್ಕೂ ಬಿಡಕ್ಕೂ ವ್ಯತ್ಯಾಸ ಇದೆ ತಾನೆ.
पार करना और छोड़ना दोनों में बहुत फर्क है. छोड़ना नहीं, ಪಾರ್ ಮಾಡೋದಿದೆ. ಪಾರ್ ಹೆಂಗ್ ಮಾಡೋದು? ಬೋಲೆ ಆಸೆ ಎಂಬ ನದಿ ಉತ್ಪತ್ತಿನೇ ಆಗುತ್ತಾ ಇಲ್ಲ, ಉತ್ಪನ್ನನೇ ಆಗಲಿಲ್ಲ. ऐसा जैसे 10 ಲಕ್ಷದಲ್ಲಿ ಚರ್ಚೆ ಮಾಡ್ತಿದ್ವಿ ನಾವು कि ನಾನು ಕ್ಷಮೆ ಮಾಡಿದೆ, ಕ್ಷಮಾ ಕಿಯಾ मैंने, तो ಕ್ಷಮಾ कैसे किया? ಅವರು ತುಂಬ ಅಪಶಬ್ದಗಳು ಹೇಳಿದ್ರು, ನನಗೆ ತುಂಬ ಬೇಜಾರಾಯಿತು, ಆದರೂ ಕ್ಷಮಾ ಮಾಡಿದೆ. तो ಇದಕ್ಕೆ ನಾವೇನಂತೀವಿ? ಕ್ಷಮಾ. ಆಚಾರ್ಯ ಹೇಳ್ತಾರೆ ಈ ಕ್ಷಮಾ ನೀ ಹುವಾ, ನಿನಗೆ ದುಃಖ ಆಯಿತು ತಾನೆ, तो ನಿನಗೆ ದುಃಖ ಆಯಿತು ಅಂದರೆ ಕೆಲಸ ಆಲ್ರೆಡಿ हो गया, काम तो वैसे ही हुआ. तुम दुखी हुए तो फिर काम तो हो गया. तो ದುಃಖಿ ಆಗೋದೇ ಕರ್ಮ ಇದೆ. तो ಆಚಾರ್ಯ ಹೇಳ್ತಿದ್ದಾರೆ ಯಾರಿಗೆ ವ್ಯತ್ಯಾಸ ಆಗೋದಿಲ್ಲ, जिसके ऊपर प्रभाव नहीं होता, यार मेले परिणाम आगोदिಲ್ಲ, उसको कहते हैं आशा नदी को पार करना, अप्रभावित हो जाना. ಇದಕ್ಕೇನಂತಾರೆ? ಆಸೆ ಎಂಬ ನದಿಯನ್ನು ಪಾರು ಮಾಡೋದು. बिल्कुल अप्रभावित, इष्ट हो या अनिष्ट हो, दुख हो या सुख हो, अपना हो या पराया हो, बिल्कुल ಪ್ರತಿ ಕ್ಷಣ ಯಾರು ಅಪ್ರಭಾವಿತನಾಗಿದ್ದಾನೆ ಅದರ ಹೆಸರಿದೆ ಈ ನದಿಯನ್ನು ಪಾರು ಮಾಡೋದು. ದ್ರವ್ಯ ಸಂಗ್ರಹದಲ್ಲಿ ಏನು ಹೇಳ್ತಾರೆ ನೇಮಿಚಂದ್ರ ಸ್ವಾಮಿ? ಕಿ ಏನು ಬೇಕಾದರೂ ಯೋಚನೆ ಮಾಡು, ಆದರೆ ಯಾವಾಗ ಸಮಭಾವದಲ್ಲಿರ್ತಾರೆ ಮುನಿ, तो ಏನು ಯೋಚನೆ ಬಂದರೂ ತೊಂದರೆ ಇಲ್ಲ, ಕುಚ್ ಭೀ ವಿಚಾರ ಹೋ, ಏನು ತೊಂದರೆ ಇಲ್ಲ. ಈ ಸಂಕಲ್ಪ ವಿಕಲ್ಪಗಳ ಚರ್ಚೆ ನಡೀತಾ ಇದೆ ತಾನೆ. ಎಷ್ಟೋ ಜನರಿಗೆ ಅನಿಸುತ್ತೆ ವಿಚಾರ ಅಂತೂ ಬಿಡೋಕ್ಕಾಗೋದಿಲ್ಲ, तो ಏನು ಮಾಡೋದು? ಆಚಾರ್ಯ ಹೇಳ್ತಾರೆ ಸಂಕಲ್ಪ ವಿಕಲ್ಪಗಳಿಂದ ಮುಕ್ತಿ ಅಂದರೆ ವಿಚಾರಗಳಿಂದ ಮುಕ್ತಿ ಅಲ್ಲ. ಒಲೆ ಸಂಕಲ್ಪ ವಿಕಲ್ಪಗಳಿಂದ ನೀನು ಪ್ರಭಾವಿತ ಆಗಲಿಲ್ಲ ಅಂದರೆ ಒಲೆ ನಿಂಗೆ ಮುಕ್ತಿ ಆಯಿತು. ಯಾವ ವ್ಯಕ್ತಿಗೆ ಸಂಕಲ್ಪ ವಿಕಲ್ಪಗಳ ಪರಿಣಾಮ ಉಂಟು ಮಾಡ್ತಾ ಇಲ್ಲ ಅವನು ಪಾರಾಗಿದ್ದಾನೆ. ಏತು ಪಂಚಮ ಕಾಲದಲ್ಲೂ ಸಾಧ್ಯ ಇದೆ ತಾನೆ. इस बात को तो अभी साधन किया जा सकता है. ಇವತ್ತೇ ಈಗಲೇ ಇದರ ಸಾಧನೆ ಮಾಡಬಹುದಿದೆ, ಕಷ್ಟ ಏನಿದೆ ಇದರಲ್ಲಿ. ಆದರೆ ನಾವು ಹೇಳ್ತೀವಿ ಇಲ್ಲ, ಪಂಚಮಗತಿಯಲ್ಲಿ ಮೋಕ್ಷ ಆಗೋದಿಲ್ಲ, ಪಂಚಮಗತಿಯಲ್ಲಿ ಧರ್ಮ ಮಾಡೋಕ್ಕಾಗೋದಿಲ್ಲ, ತುಂಬ ಸಮಸ್ಯೆಗಳಿದೆ, ತುಂಬ ಕಷ್ಟಗಳಿದೆ. ಕಷ್ಟಗಳೆಲ್ಲ ಯಾವುದರಲ್ಲಿದೆ? ಇವತ್ತು ಕೆಲಸ ಏನು ಮಾಡೋದು, ಅಡುಗೆ ಏನು ಮಾಡೋದು, ಇಲ್ಲ ಆಫೀಸಲ್ಲಿ ಯಾರು ಜಗಳ ತೆಗೆಯೋದು, ಇಲ್ಲ ಎಲ್ಲಿಗೆ ಶಾಪಿಂಗ್ ಹೋಗೋದು, ಇಲ್ಲ समझ में ना, यही दुख है और कोई दुख नहीं होता. कुल मिलाकर के जीवन इसी में निकल जाता है और इसी को संकल्प विकल्प कहते हैं. ये संकल्प विकल्प उठता ही क्यों है? ಯಾಕಂದ್ರೆ ಜೀವ ಒಂದು ಕಡೆಗೆ ಸ್ಥಿರ ಇಲ್ಲ, ಆ ಸ್ಥಿರತೆಗೆ ಮುಕ್ತಿ ಅಂತ ಕರೀತಾರೆ. निर्विकल्प दशा, वो ध्यान, वो एक समय के लिए नहीं होता. वो निर्विकल्प दशा, वो ध्यान, वो सतत सम्यक्त्व बना रहना, ಇದು ಸತತ ಇದೆ, ಇದು ಒಂದು ಕ್ಷಣಕ್ಕಿಲ್ಲ. तो ಜೀವ ಕೆಲಸ ಮಾಡುವಾಗಲೂ ಮುಕ್ತ ಇದ್ದಾನೆ, ಜೀವ ಸಂಸಾರದಲ್ಲಿ ಇರುವಾಗಲೇ ಮುಕ್ತ ಇದ್ದಾನೆ. ಅದಕ್ಕೆ ಮುಕ್ತ ಜೀವನ ಅಂತ ಕರೀತಾರೆ. ಭೌತಿಕ ಮುಕ್ತಿಯ ಕಲ್ಪನೆ ಅಂತೂ ಮಾಡೋ ಅಗತ್ಯನೇ ಇಲ್ಲ ಈಗ. ಯಾಕಂದ್ರೆ ಭೌತಿಕ ಮುಕ್ತಿ ಕಲ್ಪನೆ ಮಾಡ್ತಾ ಇದ್ದಂತೆ ಇವಾಗ ಮಾಡೋ ಎಲ್ಲ ಪುರುಷಾರ್ಥ ಬಿಟ್ಬಿಡ್ತಾನೆ. ಯಾಕೆ? ಈ ಕರ್ಮನಾಶ ಅಂತೂ ಆಗೋದಿಲ್ಲ ಪಂಚಮಗತಿಯಲ್ಲಿ, ಮತ್ತ್ಯಾಕೆ ಕಷ್ಟಪಡೋದು? ನೀ ऐसा नहीं भाई, ನಿಜವಾದ ಮುಕ್ತಿ ಅಂತೂ ಯಾವಾಗ ಬೇಕಾದರೂ ಆಗುತ್ತೆ ಜೀವಕ್ಕೆ. ನಾಲ್ಕು ಗತಿಯಲ್ಲಿ ಸಮ್ಯಕ್ತ ಆಗುತ್ತೆ. इसका अर्थ क्या कि जीव ನಾಲ್ಕು ಗತಿಯಲ್ಲೂ ಮುಕ್ತ ಆಗ್ಬಿಡೋದು.
ಭೌತಿಕ ಮೋಕ್ಷ ಜಬ್ ಹೋಗ ಆದರೆ ಜೀವನ ಮುಕ್ತ ಅಂತೂ 4 ಗತಿಯಲ್ಲಿ ಸಾಧ್ಯ ಇದೆ. ಅದನ್ನೇ ಹೇಳ್ತಾರೆ, ನಮ್ಮ ಸಾಮರ್ಥ್ಯವನ್ನು ನಾನು ನೋಡಿ ಅದನ್ನು ಯಾವ ಈ ಮನುಷ್ಯ ಜೀವನ ಇದೆ ಅದರಿಂದ ಮುಕ್ತ ಆಗಲಿಕ್ಕೆ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಮುಕ್ತ ಆಗ್ತೀವಿ. ಮುಕ್ತ ಆಗಲಿಕ್ಕೆ ಏನು ಮಾಡಬೇಕು? ಮುಂದಿನ ಶಬ್ದ ಇದೆ ಸ್ವಾತಂತ್ರ್ಯಂ ವ್ರಜ. ಮುಕ್ತ ಯಾರಿಗಾಗೋದಿದೆ? ಯಾರಿಗೆ ಬಂಧನಗಳು ಬೇಕಾಗಿಲ್ಲ, ಅವನಿಗೇನು ಉಪಾಯ ಇದೆ? ಬೋಲೆ ಸ್ವಾತಂತ್ರ್ಯಂ ವ್ರಜ. ನೀನೇನಾದ್ರೂ ಈ ಸಾಗರವನ್ನು ಪಾರು ಮಾಡಬೇಕಂದ್ರೆ, ಈ ಜಂಜಾಟ ಆಸೆಗಳ ಸಂಕಲ್ಪ ವಿಕಲ್ಪಗಳಿಂದ ಪಾರಾಗಬೇಕಂದ್ರೆ ಹೇಳ್ತಾರೆ ಮೊದಲು ಸ್ವತಂತ್ರ ಆಗು. ಈಗೇನು ನಡೀತಾ ಇದೆ? ಮೊನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ ಕಿ ಯಾರಿಗೆ ಸುಂದರವಾದ ಜೀವನ, ಶ್ರಾವಕ ಜೀವನ ಬೇಕಾಗಿದೆ, ಅವನ ಮೊದಲನೇ ಕರ್ತವ್ಯ ಇದೆ, ಅವನು ಸ್ವತಂತ್ರ ಆಗ್ತಾನೆ. ಆಸೆಗಳನ್ನ ಪಾರು ಮಾಡಲಿಕ್ಕೂ ಅವನಿಗೆ ಸಾಧ್ಯ, ಯಾರು ಸ್ವತಂತ್ರ ಆಗ್ತಾನೆ. जो स्वतंत्र नहीं वो धार्मिक भी नहीं. क्या ಯಾವ ವ್ಯಕ್ತಿ ಸ್ವತಂತ್ರ ಇಲ್ಲ वो धार्मिक नहीं हो सकता. ये सब ಏನೋ ಸಾಲ ತಗೊಂಡಿರೋ ಅಧ್ಯಾತ್ಮ ಕಲ್ತು ಬಿಟ್ಟಿದ್ದೀವಿ ನಾವು. कि ಅವರ ಅಧೀನ ಇವ್ರ ಅಧೀನ. ಈ ಪರಾಧೀನತಾ ಜಬ್ ತಕ್ ಬನಿಯೇ ನಾ, ಪರಾಧೀನತೆ ಅಂದ್ರೆ ಅರ್ಥ ಆಗ್ತಿದೆ? ಡಿಪೆಂಡೆನ್ಸಿ ಯಾವ್ದ್ರದ್ದು ಅನ್ನಿಗೆ ಎಲ್ಲರಿಗೂ ಗೊತ್ತಿದೆ. ದೇಹಕ, ಸಂಬಂಧಕ, ಪರಿಗ್ರಹಕ ಎಷ್ಟು ಪ್ರಕಾರದ ಡಿಪೆಂಡೆನ್ಸಿಗಳಿದೆ. ಎಲ್ಲಿವರೆಗೆ ಅವಲಂಬನೆ ಬಿಡೋದಿಲ್ಲ ಅಲ್ಲಿವರೆಗೆ ಧರ್ಮ ಪ್ರಾರಂಭನೇ ಆಗೋದಿಲ್ಲ. ಈ ಸಮಜ್ಲೋ ಬಾತ್. ಸ್ವಾತಂತ್ರ್ಯಂ ವ್ರಜ. ನಿನಗೇನಾದ್ರೂ ಸಂಸಾರ ಸಾಗರವನ್ನು ಪಾರು ಮಾಡೋದಿದ್ರೆ ಸ್ವತಂತ್ರ ಆಗು. जो व्यक्ति स्वतंत्र नहीं वो धार्मिक नहीं, चाहे स्त्री हो या पुरुष. ಮಹಿಳಾ ಪರ್ಯಾಯದಲ್ಲಂತೂ ಇನ್ನೂ ವಿಶೇಷವಾಗಿ ತಿಳಿಬೇಕಿದೆ. ಸ್ವತಂತ್ರತಾ ನೈ ತು कैसे धर्म करेंगे बोलो. ಹೆಜ್ಜೆ ಹೆಜ್ಜೆಗೂ ಪರಾಧೀನತೆ ಇದೆ. ಒಬ್ಬರೇ ಇರಕ್ಕೆ ಭಯ ಆಗುತ್ತೆ. तो धर्म करेंगे. अकेला रहने में बहुत डर लगता है, तो धर्म कैसे करेंगे? ಧರ್ಮ ಅಂತೂ ಏಕತ್ವದಲ್ಲೇ ಇದೆ. ಏಕತ್ವದ ಹೆಸರೇ ಧರ್ಮ ಇದೆ. मैं एकाकी एकत्व लिए सब ही आते, तो एकत्व ही तो धर्म है. फिर अकेले रहने में तुम डर लगता है, फिर धर्म कैसे करोगे? होगा कैसे? ಪ್ರತಿಯೊಂದು ಆಸೆಯ ಹಿಂದೆ ಒಂದು ಭಯ ಇದೆ. ಆ ಭಯದ ಹಿಂದೆ ಒಂದು ಡಿಪೆಂಡೆನ್ಸಿ ಇದೆ, ಪರಾವಲಂಬಂತ. है कि नहीं है या नहीं है? वो डिपेंडेंसी किसी का भी हो सकता है, स्त्री का, पुत्र का, मकान का, दुकान का, किसी का भी. ಆದರೆ ಅದರ ಅವಲಂಬನೆ ಇದೆ, ಅದರ ಆಶ್ರಯ ಇದೆ, ಅದಕ್ಕೆ ಭಯ ಇದೆ, ಅದಕ್ಕೆ ಆಸೆ ಇದೆ. विमुक्त कैसे होगे? धर्म कैसे करेंगे? तो ये जो हम बोलते रहते हैं ना कि ಅವ್ರು ನಾನು ಹೇಳಿದ್ದು ಕೇಳಬೇಕು, ಇವ್ರು ನಾನು ಹೇಳಿದ್ದು ಕೇಳಬೇಕು, ಅವ್ರ ಸಾನ್ನಿಧ್ಯ ಇವ್ರ ಸಾನ್ನಿಧ್ಯ. कि ಸಾನ್ನಿಧ್ಯ क्या होता है? ವಾಸ್ತವಿಕವಾಗಿ ಅಂತೂ ಜೀವ ಮೊದಲು ತಾನು ಸ್ವತಂತ್ರ ಆಗಬೇಕು. ಸ್ವತಂತ್ರ ಅಂದ್ರೆ ಏನು? ಸ್ವತಂತ್ರ ಮಾನೆ ಭೌತಿಕ और ಮಾನಸಿಕ ಸ್ವತಂತ್ರತಾ, ಎರಡೂ ಕಡೆಯಿಂದ ಸ್ವತಂತ್ರತೆ. ನಾವು ಭೌತಿಕವಾಗಿನೇ ಸ್ವತಂತ್ರರಾಗಿಲ್ಲ, ಮಾನಸಿಕವಾಗಿ ಸ್ವತಂತ್ರ ಹೆಂಗಾಗ್ತೀವಿ? हमने भौतिक स्वतंत्रता ही नहीं. देखो ಪಾಶ್ಚಾತ್ಯ ಸಂಸ್ಕೃತಿಗೆ ಹೋದರೆ ಭೌತಿಕ ಸ್ವಾತಂತ್ರ್ಯ ಬಂದ್ಬಿಟ್ಟಿದೆ. ಭಾರತದಲ್ಲಿ ಭೌತಿಕವಾಗೂ ಸ್ವತಂತ್ರತೆ ಇಲ್ಲ. ಮಾನಸಿಕ ಸ್ವಾತಂತ್ರ್ಯ ಎಲ್ಲಿ ಸಿಗುತ್ತೆ? ಆದರೆ
ಆಚಾರ್ಯ ಹೇಳ್ತಾರೆ ಸ್ವತಂತ್ರ ಆಗು, ಆವಾಗಲೇ ನೀನು ಧರ್ಮ ಪ್ರಾರಂಭ ಮಾಡ್ಲಿಕ್ಕಾಗುತ್ತೆ. ಕಿತ್ತನೆ ಲೋಗ್ ನಮ್ಮ ಸಂಪರ್ಕದಲ್ಲಿ ಎಷ್ಟು ಜನ ಇದ್ದಾರೆ, ಅವರೆಲ್ಲರೂ ಧರ್ಮ ಮಾಡದೇ ಇರೋದಕ್ಕೆ ಕಾರಣ ಏನಿದೆ? समझ में आ रहा है ना? धर्म नहीं करने का एक ही अर्थ होता है, वो व्यक्ति पराधीन है. यदि व्यक्ति पराधीन नहीं है तो नियम जानो कि वो धर्म कर सकता है. ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಪರಾಧೀನತೆಗೆ ನಾವು ಸ್ವಾರ್ಥ ಅಂತ ಕರಿತೀವಿ ಅಧ್ಯಾತ್ಮದಲ್ಲಿ, ಅದಕ್ಕೆ ವಿಷಯ ಲೋಲುಪತೆ ಅಂತ ಕರಿತೀವಿ, ವಿಷಯ ಲಂಪಟತೆ ಅಂತ ಕರಿತೀವಿ. समाज हेलते डिपेंडेंसी. वो डिपेंडेंसी क्यों है? क्योंकि जीव स्वतंत्र नहीं है, होना नहीं चाहता, भय. ठीक है ना? तो ತುಂಬಾ ದೂರ ಬಂದಿದೆಯಾ, ಹಾಗಾಗಿ ಏನು ಮಾಡು, ಸ್ವಾತಂತ್ರ್ಯಂ ವ್ರಜ, ಸ್ವಾತಂತ್ರ್ಯ ಆಗು. ಅದರಿಂದ ಏನಾಗುತ್ತೆ कि नितराम अचिरान चेत दुरांतक, ತುಂಬಾ ಏನು ಹೇಳ್ತಾರೆ, ತಕ್ಷಣ ಶೀಘ್ರವಾಗಿನೇ ಏನಾಗುತ್ತೆ, ದಡವನ್ನ ಸೇರ್ತೀಯ. तक्षण बहुत जल्दी तुम किनारे पर पहुंच जाओगे. कब? जैसे ही तुम स्वतंत्र हुए वैसे ही तुम किनारा पहुंच जाओगे. ನದಿಯಲ್ಲಿ ಒಬ್ಬ ವ್ಯಕ್ತಿ ಮುಳುಗ್ತಾ ಇದ್ದಾನಂದ್ರೆ ಅವನು ಪಾರಾಗೋದೆ ಅವಾಗ. ಬೋಲೆ ನನ್ಗೆ ಈಜು ಬರೋದಿಲ್ಲ, ನಾನು ಸತ್ತೋಗ್ತಾ ಇದ್ದೀನಿ, ನಾನು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಇದ್ರೆ बोले वो तो पक्का डूब जाएगा. और जो व्यक्ति सब भूल गया कि ಒಂದೇ ಗುರಿ ಇದೆ ಮುಂದೆ, ಏನು कि नदी पार ಮಾಡೋದಿದೆ, वो पार हो जाएगा कैसे भी. ಅರ್ಥ ಆಗ್ತಿದೆಯಲ್ಲ? ಹಾಗೆ ಈ ಸಂಸಾರದಲ್ಲಿ ಜ್ಞಾನ ಕಡಿಮೆ ಇದೆಯೋ, ಇಂದ್ರಿಯಗಳ ಕೊರತೆ ಇದೆಯೋ, ಸಂಸಾರದಲ್ಲಿ ಸಮಸ್ಯೆಗಳಿದೆಯೋ, कौटुंबिक समस्येनो, दैहिक समस्येनो, मानसिक समस्येनो, कुछ भी समस्या हो सकती है. लेकिन जो व्यक्ति स्वतंत्र हो गया, बस समझो कि वो तर गया, ಅವನಿಗೆ ಮುಕ್ತ ಆಗ್ತಾನೆ. ಅವನಿಗೆ ಭಾವಗಳ ಕಡಿಮೆ ಇದೆ. ಈ ಭಾವದಲ್ಲೇ ಸಮಸ್ಯೆಗಳ ಮಧ್ಯದಲ್ಲೇ ಮುಕ್ತ ಇದ್ದಾನೆ ಅವನು. ऐसा व्यक्ति प्रथमान योग में कितने ऐसे उदाहरण दिए. क्यों दिया? वो ಮೈನಾ ಸುಂದರಿ ಆಗಿರ್ಬೋದು, ರೇವತಿ ರಾಣಿ ಆಗಿರ್ಬೋದು, ಅಥವಾ ಇನ್ನುಳಿದ ರಾಮಚಂದ್ರನಂತಹ ಸಮ್ಯಕ್ ದೃಷ್ಟಿಗಳಾಗಿರ್ಬೋದು, ಅವರ ಜೀವನ ಏನು ತೋರಿಸುತ್ತೆ कि ತುಂಬಾ ಸಮಸ್ಯೆಗಳು ಬರ್ತಾ ಇದೆ, ಆದರೆ ಸಮ್ಯಕ್ತ್ವ ಬಿಟ್ಟು ಹೋಗ್ತಾ ಇಲ್ಲ. ಸಮ್ಯಕ್ತ್ವ ಅಂತೂ ಕಾಯಂ है. क्यों? बोले ಅಂತರಂಗದಲ್ಲಿ ಏನು ಅಲ್ಲೋಲ ಕಲ್ಲೋಲ ಇಲ್ಲ, ಒಂದು ಕಡೆಗೆ ಸ್ಥಿರ ಆಗ್ಬಿಟ್ಟಿದ್ದಾರೆ. ಸಂಕಲ್ಪ ವಿಕಲ್ಪ ನೈ. तो ಏನಿದೆ, ವಿಚಾರ ಇದೆ, ದೇಹ ಸಿಕ್ಕಿದೆ, तो ದೇಹಕ್ಕೆ ಅನುಕೂಲವಾದ ಯಾವ ಕೆಲಸ ಇದೆ ಅದನ್ನು ಮಾಡ್ತಾ ಇದ್ದಾನೆ. ಆದರೆ ಅಂತರಂಗದಲ್ಲಿ ಸಂಕಲ್ಪ ವಿಕಲ್ಪಗಳಿಲ್ಲ, ನಿರ್ವಿಕಲ್ಪ. उसी को धर्म ध्यान कहते हैं. ಇದೇ ಧರ್ಮ ಧ್ಯಾನ ಇದೆ, ಇದು ನಿರಂತರವಾಗಿ ನಡಿಬೇಕಿದೆ. ಇದರ ಚರ್ಚೆ ನಾವು ದ್ರವ್ಯ ಸಂಗ್ರಹದಲ್ಲಿ ಮಾಡಿದ್ವಿ. ಜಂಕಿಂಚಿ ವಿಚಿಂತಂತೋ ನಿರೀಹ ವಿತ್ತಿ ಹವೇ ಜದಾ ಸಾಹು. ಯಾವಾಗ ನಿಷ್ಪೃಹ ವೃತ್ತಿ ಬರುತ್ತೆ ಅವಾಗ ಏನು ವಿಚಾರ ಬಂದರೂ ತೊಂದರೆ ಇಲ್ಲ, ಯಾವ ಯೋಚನೆ ಬಂದರೂ ತೊಂದರೆ ಇಲ್ಲ. ऐसा बोलते हैं. ಆಗಿದೆ ವಿಷಯ. ಇನ್ನು ಮುಂದಿನ ಶ್ಲೋಕದಲ್ಲಿ ಯಾವ ಈ ಸಂಕಲ್ಪ ವಿಕಲ್ಪಗಳ ಪರಿಣಾಮ ಇದೆ, ಸಂಕಲ್ಪ ವಿಕಲ್ಪಗಳ ಫಲ ಇದೆ, ಆ ಫಲವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಚಲೋ.